ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮನಿ ಮಾರ್ಕೆಟ್ ಬಗ್ಗೆ ತಿಳಿಸ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಈ ಒಂದು ಮನಿ ಮಾರ್ಕೆಟ್ ರಿಲೇಟೆಡ್ 2 ವಿಡಿಯೋಸ್ ಬರುತ್ತೆ. ಮೊದಲನೇದು ಮನಿ ಮಾರ್ಕೆಟ್ ಅಂದರೆ ಏನು, ಮತ್ತು ಎರಡನೇದು ಮನಿ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ಯಾವ ರೀತಿ ರಿಟರ್ನ್ ಗಳಿಸಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಮೊದಲಿಗೆ ಈ ಒಂದು ಕಾನ್ಸೆಪ್ಟನ್ನು ಮಾಡಬೇಕಾದ್ರೆ ನನಗೆ ಇಂಟ್ರೆಸ್ಟ್ ಬಂದಿದ್ದಿಲ್ಲ ಅಂದರೆ, ನಾನು ಯೂಟ್ಯೂಬ್ ರಿಸರ್ಚ್ ಕಮ್ಯುನಿಟಿಯಲ್ಲಿ ನಾನು ನೋಡ್ತಿರ್ಬೇಕಾದ್ರೆ ಆ ಒಂದು ಪ್ಲೇಸ್ನಲ್ಲಿ ತುಂಬ ಮನಿ ಮಾರ್ಕೆಟ್ ರಿಲೇಟೆಡ್ ಕ್ವಶನ್ಸ್ ಇತ್ತು. ಸೊ ಅದನ್ನು ಬೇಸ್ ಮಾಡಿಕೊಂಡು ಈ ಒಂದು ಕ್ವಶನ್ಸ್ನ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಯಾವುದೇ ಒಂದು ವಿಡಿಯೋ ಕನ್ನಡದಲ್ಲಿ ಸಿಗಲಿಲ್ಲ, ಸರಿಯಾಗಿ ನನಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ. ಅದೇ ರೀಸನಿಂದನೇ ಈ ಒಂದು ಮನಿ ಮಾರ್ಕೆಟ್ ರಿಲೇಟೆಡ್ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ಒಂದು ಮನಿ ಮಾರ್ಕೆಟಲ್ಲಿ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಎರಡನೇ ಪಾರ್ಟಲ್ಲಿರುತ್ತೆ. ಮೊದಲನೇ ಪಾರ್ಟಲ್ಲಿ ಮನಿ ಮಾರ್ಕೆಟ್ ಅಂದರೆ ಏನು, ಮತ್ತು ಮನಿ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ, ಅದರಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ ಯಾವುವು, ಸೊ ಅದರಿಂದ ಏನು ಅಡ್ವಾಂಟೇಜಸ್ ಇದೆ ಮನಿ ಮಾರ್ಕೆಟ್ ಆ್ಯಸ್ ಕಂಪೇರ್ ಟು ಸೆಕೆಂಡ್ರಿ ಮಾರ್ಕೆಟ್. ಲೈಕ್ ನಿಮ್ಗೆ ಗೊತ್ತೇ ಇರುತ್ತೆ, ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟು. ಸೊ ಈ ಒಂದು ಮಾರ್ಕೆಟ್ಗೂ ಮತ್ತು ಈ ಒಂದು ಮಾರ್ಕೆಟ್ಗೂ ಏನು ಡಿಫ್ರೆನ್ಸಸ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ವೆಸ್ಟರ್ ಆಗಿದ್ದೀನಿ. ಸೊ ನನಗೆ ಆ ಒಂದು ಮನಿ ಮಾರ್ಕೆಟ್ಗೆ ಅಡ್ಜಸ್ಟಬಲ್ ಆಗುತ್ತಾ ಇಲ್ವಾ? ಕೆಲವರು ರೇಟ್ ಆಫ್ ರಿಟರ್ನನ್ನು ಜಾಸ್ತಿ ನೋಡ್ತಾರೆ, ಕೆಲವರು ಲಿಕ್ವಿಡಿಟಿನ ನೋಡ್ತಾರೆ, ಕೆಲವರು ಸೇಫ್ಟಿನ ನೋಡ್ತಾರೆ. ಇದರ ರಿಲೇಟೆಡ್ ಫ್ಯಾಕ್ಟ್ಸು ಸಹ ನಾನು ನಿಮಗೆ ರಿವೀಲ್ ಮಾಡಕ್ಕೆ ಹೊರಟಿದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ಮನಿ ಮಾರ್ಕೆಟ್ ಅನ್ನೋದು ತುಂಬಾ ದೊಡ್ಡದು. ಅಂದರೆ ಯಾವ ಥರ ಹೇಳಬೇಕಂದ್ರೆ, ಒಂದು ಸ್ಟಾಕ್ ಮಾರ್ಕೆಟ್ ನದಿ ಆದರೆ ಈ ಒಂದು ಸಮುದ್ರ ಇದ್ದಂಗೆ ಈ ಒಂದು ಮನಿ ಮಾರ್ಕೆಟು. ಈ ಒಂದು ವಿಷಯ ನಾನು ಹೇಳಿದ್ದಲ್ಲ, ಅರ್ಷದ್ ಮೆಹ್ತಾ 1992 ಸ್ಕ್ಯಾಮಲ್ಲೇ ಹೇಳಿದ್ದಾನೆ. ಏನು ಈ ಒಂದು ಮನಿ ಮಾರ್ಕೆಟ್ ಎಕ್ಸಾಕ್ಟಾಗಿ ಮೀನಿಂಗ್ ಏನಪ್ಪ ಅಂತಂತಂದರೆ, ಸೊ ಇದೊಂದು ಬರೀ ಶಾರ್ಟ್ ಟರ್ಮ್ ಡೆಟ್ ಫಂಡ್ಸ್ನ ಡೀಲ್ ಮಾಡುವಂತಹ ಒಂದು ಮಾರ್ಕೆಟ್. ಇದರಲ್ಲಿ ಮೋಸ್ಟ್ಲಿ ಶಾರ್ಟ್ ಟರ್ಮ್ ರಿಲೇಟೆಡ್ ಇನ್ಸ್ಟ್ರೂಮೆಂಟೇ ಟ್ರೇಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಪೇಪರ್ಸ್ ಆಗಿರಲಿ, ಬ್ಯಾಂಕ್ ರಿಲೇಟೆಡ್ ಡೆಪಾಸಿಟ್ಸ್ ಆಗಿರಲಿ, ಮತ್ತು ಬ್ಯಾಂಕ್ ಅಕ್ಸೆಪ್ಟೆನ್ಸಸ್ ಆಗಿರಲಿ, ಟ್ರೆಜರಿ ಬಿಲ್ಸ್ ಆಗಿರಲಿ, GOI ಬಾಂಡ್ಸ್ ಆಗಿರಲಿ, ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ಸ್ ಅನ್ನೋದು ಇಲ್ಲಿ ಸೇಲ್ ಆಗುತ್ತೆ, ಬೈ ಆಗ್ತಾ ಇರುತ್ತೆ. ಸೊ ಮೇಜರಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಏನಂದರೆ, ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಮನಿ ಮಾರ್ಕೆಟಲ್ಲಿ ಯಾವುದೋ ಒಂದು ಕಂಪನಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ, ಎಸ್ಪೆಷಲಿ ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ಗೋಸ್ಕರನೇ ಈ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎ ಕಂಪನಿ ಇದೆ, ಬಿ ಕಂಪನಿ ಇದೆ. ಎ ಕಂಪ್ನಿಗೆ ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ, ರಾ ಮೆಟೀರಿಯಲ್ ಬೇಕಾಗುತ್ತೆ, ಅವ್ರ ಹತ್ರ ಕಾಸು ಇರೋದಿಲ್ಲ. ನಾನೇನು ಮಾಡ್ತೀನಿ, ನನಗೆ ನನ್ನ ಸಪ್ಲೈಯರ್ ಇರ್ತಾರಲ್ಲ, ಸೊ ಆ ಸಪ್ಲೈಯರ್ಗೆ ನಾನೊಂದು ಕಮರ್ಷಿಯಲ್ ಪೇಪರ್ ಅಥವಾ ಯಾವುದೋ ಒಂದು ಸೆಕ್ಯೂರಿಟಿನ ಕೊಟ್ಬಿಟ್ಟು, ಅವ್ರಿಗೆ ಟ್ರೆಜರಿ ಬಿಲ್ಸ್ ಆಗಿ ಏನೋ ಒಂದು ಸೆಕ್ಯೂರಿಟಿ ಕೊಟ್ಬಿಟ್ಟು, ಸೊ ನನಗೆ ಆರ್ಡರ್ ಬಂದಿದೆ ಒಂದು ಆಫ್ರಿಕಾದಿಂದ ಆಗಿರಲಿ, USA ಇಂದ ಆಗಿರಲಿ. ಸೊ ಆ ಒಂದು ಆರ್ಡರ್ನ ನಾನು ಫುಲ್ಫಿಲ್ ಮಾಡಲಿಕ್ಕೆ ನನಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ. ಸೊ ಆ ಕ್ಯಾಪಿಟಲ್ಗೆ ನೀವು ಫಂಡ್ ಮಾಡಿದ್ರೆ, ಅಂದರೆ ಆ ಕ್ಯಾಪಿಟಲ್ಗೆ ನೀವೇನಾದರೂ ದುಡ್ಡು ಕೊಟ್ಟರೆ, ನಾನು ಅದನ್ನು ಯೂಸ್ ಮಾಡ್ಕೊಂಡು ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅವನು ನನಗೆ ದುಡ್ಡು ಕಳಿಸ್ತಾನೆ. ಆ ದುಡ್ಡಲ್ಲಿ ನಿಮಗೆ ಒಂದು ಪ್ರಾಫಿಟ್ ಶೇರಲ್ಲಿ, ಅಂದರೆ ಪ್ರಾಫಿಟ್ ಶೇರ್ ಅಂತ ಇರೋದಿಲ್ಲ, ಅಲ್ಲಿ ಎಕ್ಸಾಕ್ಟ್ಲಿ ಇಂಟ್ರೆಸ್ಟ್ ಇರುತ್ತೆ, ಸಮ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ನಿಮಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಡೀಲ್ ನಡೆಯುತ್ತೆ. ಸೊ ಆ ಒಂದು ಡೀಲ್ಸ್ನಲ್ಲಿ ಸಮ್ ಪರ್ಸೆಂಟೇಜ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಪ್ರಾಡಕ್ಟ್ನ ನಮ್ಮ ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಆಗುತ್ತೆ. ಸೊ ನಾನು 200 ರೂಪೀಸ್ ಸೇಲ್ ಮಾಡ್ತಿದ್ದೀನಿ, ನನಗೆ 100 ರೂಪೀಸ್ ಪ್ರಾಫಿಟ್ ಉಳಿಯುತ್ತೆ. ಅದರಲ್ಲಿ ನಿನ್ಗೊಂದು 20 ರೂಪಾಯಿ ಕೊಡ್ತೀನಿ, ಕೊಡಪ್ಪ ಫಂಡ್ಸು ಅಂತ ಹೇಳ್ಬಿಟ್ಟು ಅವನ ಹತ್ರ ಈಸ್ಕೊಂಡು ಅವನಿಗೆ ಮಾಡಿ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಒಂದೊಂದರಲ್ಲಿ ಇವ್ರು ಕ್ಲಿಯರ್ ಮಾಡ್ತಾರೆ. ಈ ಎಂಟೈರ್ ಪ್ರೋಸೆಸನ್ನು ನಾವು ಕಮರ್ಷಿಯಲ್ ಪೇಪರ್ಸ್ ಮುಖಾಂತರ ಮಾಡ್ತಾರೆ. ಅಂದರೆ ಇದನ್ನೇ ನಾವೇನು ಕರಿಬೋದು ಅಂದರೆ ಮನಿ ಮಾರ್ಕೆಟ್ ಅಂತ ಕರಿಬೋದು. ಸೊ ಇದರಲ್ಲಿ ನಿಮಗೆ ನಂಬರ್ ಆಫ್ ಪ್ರಾಡಕ್ಟ್ಸ್ ಇದೆ. ಬೇಸಿಕ್ಲಿ ಮೇಜರಾಗಿ ಈ ಒಂದು ಕಂಪನೀಸಲ್ಲಿ, ಅಂದರೆ ಈಗೇನು ಮ್ಯೂಚುವಲ್ ಫಂಡ್ಸ್ ಕಂಪ್ನೀಸ್ ಇದೆ, ಅವು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಮೇಜರ್ ಇನ್ಸ್ಟ್ರೂಮೆಂಟ್ಸ್ ಬಂದುಬಿಟ್ಟು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸು, ಕಮರ್ಷಿಯಲ್ ಪೇಪರ್ಸು, ಟ್ರೆಜರಿ ಬಿಲ್ಸು, GOI ಬಾಂಡ್ಸು. ಸೊ ಇದರಲ್ಲಿ ಮೇಜರಾಗಿ ಈ ಮ್ಯೂಚುವಲ್ ಫಂಡ್ ಕಂಪ್ನೀಸು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಇದನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ಸೆಕೆಂಡ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಈ ಒಂದು ಮನಿ ಮಾರ್ಕೆಟ್ ರಿಲೇಟೆಡ್ ಮೇಜರ್ ಆಗಿ ಅಡ್ವಾಂಟೇಜಸ್ ಏನಪ್ಪ ಇದೆ ಅಂದರೆ, ಲಿಕ್ವಿಡಿಟಿ ಅನ್ನೋದು ವಿತಿನ್ 1 ಇಯರ್ ಮೆಚುರಿಟಿ ಇರುವಂತಹ ಶಾರ್ಟ್ ಟರ್ಮ್ ಡೆಟ್ಸ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ನಾವು ಡೀಲ್ ಮಾಡೋದ್ರ ಮುಖಾಂತರ ನಮಗೆ ಲಿಕ್ವಿಡಿಟಿ ಅನ್ನೋದು ತುಂಬಾ ಇರುತ್ತೆ. ಸೊ ವಿತಿನ್ ಡೇಸಲ್ಲಿ, ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಇದೆ, ಅದರಲ್ಲಿ ವಿತಿನ್ ಡೇಸಲ್ಲಿ ಸಹ ಸೆಟಲ್ಮೆಂಟ್ ಆಗುತ್ತೆ, 24 ಅವರ್ಸಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಸೊ ಇದ್ರ ರಿಲೇಟೆಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಲಿಕ್ವಿಡಿಟಿ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸು, ನಾವು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಲೇ ಹೇಳಿದ್ನಲ್ಲ, ಸೆಕೆಂಡ್ ವೀಡಿಯೋ ಮಾಡ್ತೀನಿ ಅಂತ. ಸೊ ಅದ್ರ ರಿಲೇಟೆಡ್ ನಾನು ಮತ್ತೆ ಮಾಡ್ತೀನಿ. ಯಾಕೆ ಇಷ್ಟೊಂದು ಲಿಕ್ವಿಡಿಟಿ ಇರುತ್ತೆ ಅಂತಂದರೆ, ನಿಮಗೆ ವಿತಿನ್ ಡೇಸಲ್ಲೂ ಸೆಟಲ್ಮೆಂಟ್ ಆಗುತ್ತೆ. ಅಂದರೆ ನಿಮ್ಗೇನಾದರೂ ನಿಮ್ಮ ಹತ್ರ ಕಮರ್ಷಿಯಲ್ ಸೆಕ್ಯೂರಿಟಿ ಪೇಪರ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ಕಮರ್ಷಿಯಲ್ ಪೇಪರ್ಸ್ ರಿಲೇಟೆಡು ನಿಮ್ಮ ಹತ್ರ ಯಾವುದಾದ್ರೂ ಹೋಲ್ಡಿಂಗ್ ಇದೆ ಅಂದ್ಕೊಳ್ಳಿ. ಸೊ ಅದನ್ನು ನೀವು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಫ್ಲೆಜ್ ಮಾಡಿದ್ರು ಸಹ ನಿಮ್ಗೆ ಇಮಿಡಿಯೇಟಾಗಿ ದುಡ್ಡು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಂತಹ ಸ್ಟೋರಿ ಏನು, A ಆ್ಯಂಡ್ B ಕಂಪನಿ ಇರುತ್ತೆ. ಸೊ A ಕಂಪ್ನಿಗೆ ಏನೋ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅನ್ನೋಂಥ ದುಡ್ಡಿರೋದಿಲ್ಲ.
ಸೊ ಅವನೇನು ಮಾಡ್ತಾನೆ, ಬಿ ಅನ್ನೋ ಕಂಪ್ನಿ ಹತ್ರ ಹೋಗ್ಬಿಟ್ಟು ಆ ದುಡ್ಡನ್ನು ತಗೊತಾನೆ. ಅವನು ಅದನ್ನು ತಗೊಂಡು ಆಮೇಲೆ ಅದನ್ನು ತಗೊಂಡೋಗ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ನು ಬೇರೆ ಎಕ್ಸ್ ಅನ್ನೋ ಒಂದು ಕಂಪನಿಗೆ ಅದನ್ನು ಗೂಡ್ಸ್ನ ಸೆಂಡ್ ಮಾಡ್ತಾನೆ. ಅಲ್ಲಿಂದ ದುಡ್ಡು ತೊಗೊಂಬಂದವನು ಈ ಒಂದು ಬಿ ಅನ್ನೋ ಕಂಪ್ನಿಗೆ ದುಡ್ಡು ಏನು ತಗೊಂಡಿದ್ದ ಸಾಲವಾಗಿ ಅದನ್ನು ರೀಪೇ ಮಾಡ್ತಾನೆ, ವಿತ್ ಇಂಟ್ರೆಸ್ಟ್ ರೀಪೇ ಮಾಡ್ತಾನೆ. ಅದೇ ರೀತಿ ನೀವು ಸಹ ಇನ್ ಬಿಟ್ವೀನು ಆ ಬಿ ಕಂಪ್ನಿಯವ್ರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಮ್ಮಿಡಿಯೇಟ್ ಇವಾಗ ನೀವು 1 ತಿಂಗಳು ತಗೊತಾನಂದರೆ 1 ಇಯರ್ ಅಥವಾ 1 ತಿಂಗಳು 3 ತಿಂಗಳು ತಗೊತಾನಂದರೆ ಆ ಒಂದು ಎಂಟೈರ್ ಪ್ರೋಸೆಸ್ಗೆ ಇವನಿಗೆ ಇನ್ ಬಿಟ್ವೀನ್ ಬಿ ಕಂಪ್ನಿಯವ್ರಿಗೆ ಏನಾದರೂ ಪ್ರಾಬ್ಲಮ್ ಬಂತು, ನನಗೆ ದುಡ್ಡು ಬೇಕು ಅಂದರೆ ಅವ್ನು ಬ್ಯಾಂಕ್ ಹತ್ರ ಹೋದ್ರೂ ಸಹ ಆ ಒಂದು ಪೇಪರ್ಸ್ಗೆ ಅವನಿಗೆ ದುಡ್ಡು ಸಿಗುತ್ತೆ. ಸೊ ಈ ಒಂದು ಮನಿ ಮಾರ್ಕೆಟಿನ ಬ್ಯೂಟಿ ಇದೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಸಹ ದೊಡ್ಡ ಪ್ಲೇಯರ್ಸು ಈ ಒಂದು ಮನಿ ಮಾರ್ಕೆಟಲ್ಲಿ ಪ್ಲೇ ಮಾಡ್ತಿರ್ತಾರೆ. ಸೊ ನಮ್ಗೆ ಇದ್ರ ಬಗ್ಗೆ ತುಂಬ ಕಮ್ಮಿ ಐಡಿಯಾ ಇರುತ್ತೆ ರಿಟೇಲರ್ಸ್ಗೆ ಎಸ್ಪೆಷಲಿ. ಸೊ ನಾವೆಲ್ಲ ತುಂಬ ಜಾಸ್ತಿ ಲಾಂಗ್ ಟರ್ಮ್ ಓರಿಯೆಂಟೆಡ್ ಆಗಿ ನೋಡ್ತಾ ಇರ್ತೀವಿ. ಅದೇ ರೀತಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇರ್ತೀವಿ. ಸೊ ಇದ್ರ ಬಗ್ಗೆ ರೇರ್ ಗೊತ್ತಿರುತ್ತೆ, ಗೊತ್ತಿದ್ರೆ ತುಂಬಾ ಒಳ್ಳೆಯದು. ಸೊ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊತೀರಿ, ಅದಂತೂ ನನಗಂತೂ ತುಂಬ ಸಂತೋಷ ಕೊಡ್ತದೆ. ಸೊ ಇನ್ನು 2ನೇ ಪಾಯಿಂಟ್ ಏನಪ್ಪ ಅಂದರೆ, ಈಗ ಮೆಚುರಿಟಿ ಅಂತ ಹೇಳಿದ್ನಲ್ಲ, ಲಿಕ್ವಿಡಿಟಿ ರಿಲೇಟೆಡ್ ಹೇಳಿದೆ, ಅದ್ರ ರಿಲೇಟೆಡ್ ಮೆಚುರಿಟಿನೂ ಅಷ್ಟೇ. ಇದಕ್ಕೆ ವಿತಿನ್ 1 ಇಯರ್ ಮುಖಾಂತರ ಇದರ ಒಂದು ಗ್ರೋತ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೂ ರಿಟರ್ನ್ಸ್ ರಿಲೇಟೆಡ್ ಆಗಿರಲಿ. ಇದರಲ್ಲಿ ಲಿಕ್ವಿಡಿಟಿ ಇದೆ, ಅದ್ರ ಜೊತೆಗೆ ಸೇಫ್ಟಿ ಮೆಚುರಿಟಿ, ಸೇಫ್ಟಿ ಆ್ಯಂಡ್ ಮೆಚುರಿಟಿ. ಫಸ್ಟ್ ಮೆಚುರಿಟಿ ಹೇಳ್ತೀನಿ. ಮೆಚುರಿಟಿ ಅನ್ನೋದು ವಿತಿನ್ 1 ಇಯರ್ ಆಗೋ ಮುಖಾಂತರ ನಮಗೆ ಏನಪ್ಪ ಅಂದರೆ ರೊಟೇಷನ್ ಆಗ್ತಿರುತ್ತೆ ದುಡ್ಡು. ಸೊ ಅದೊಂದು ಬೆಸ್ಟ್ ಥಿಂಗ್. ಸೊ ಈಗ ಸೇಫ್ಟಿ ಕಡೆ ನೋಡೋದಾದರೆ ಈ ಟ್ರೆಜರಿ ಬಿಲ್ಸು, ಕಮರ್ಷಿಯಲ್ ಪೇಪರ್ಸು ಇವೆಲ್ಲ ಏನಪ್ಪ ಅಂದರೆ ತುಂಬ ನಿಮಗೆ ಸೇಫ್ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ಸು. ಅಷ್ಟೊಂದು ಸೇಫ್ ಅಂತ ಹೇಳೋಕ್ಕಾಗಲ್ಲ, 99% ಸೇಫು, 1% ಇದ್ದೇ ಇರುತ್ತೆ, ಎಲ್ಲಾದರೂ ರಿಸ್ಕ್ ಇದ್ದೇ ಇರುತ್ತೆ. ಸೊ ಈ ಒಂದು 99% ನಮಗೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಸಿಗೋದಿಲ್ಲ ಅಷ್ಟೊಂದು ಸೇಫ್. ಸೊ ಆದ್ದರಿಂದ ಈ ಒಂದು ಮನಿ ಮಾರ್ಕೆಟಲ್ಲಿ ನಿಮಗೆ ವ್ಯಾಲ್ಯೂಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಆವಾಗಲೇ ಏನು ಸಮುದ್ರ ಅಂತ ಹೇಳಿದ್ನಲ್ಲ, ಸೊ ಯಾಕೆ ಸಮುದ್ರ ಅಂತ ಹೇಳಿದ್ರೆ ವ್ಯಾಲ್ಯೂಮ್ಸ್ ಜಾಸ್ತಿ ಇರುತ್ತೆ, ನೀವೆಲ್ಲೋದ್ರೂ ದುಡ್ಡು ಆಗುತ್ತೆ ಈ ಒಂದು ಪ್ರಾಡಕ್ಟ್ಸ್ ಮುಖಾಂತರ. ಆ ಕಾರಣದಿಂದ ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಇದರಲ್ಲಿ ಜಾಸ್ತಿ ಇದೆ, ಎಸ್ಪೆಷಲಿ ಮನಿ ಮಾರ್ಕೆಟಲ್ಲಿ. ಸೊ ಈ ಒಂದು ಮೇಜರಾಗಿ ಈ ಒಂದು 3 ಅಡ್ವಾಂಟೇಜಸ್ಸು ಈ ಒಂದು ಮನಿ ಮಾರ್ಕೆಟಲ್ಲಿದೆ. ಈ ಒಂದು ಅಡ್ವಾಂಟೇಜಸ್ ನಾವು ನೋಡಿದ್ವಿ. ಈಗ ಏನು ಡಿಸ್ಅಡ್ವಾಂಟೇಜಸ್ ನಾವೇನು ನೋಡ್ಬೋದು ಇದರಲ್ಲಿ ಅಂತಂದರೆ, ಕಂಪೇರ್ ಮಾಡಿಕೊಂಡ್ರೆ ಬೇರೆ ಮ್ಯೂಚುವಲ್ ಫಂಡ್ಸ್ಗೂ ಅಥವಾ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ಸ್ ರಿಲೇಟೆಡ್ಗೂ ಅದರಲ್ಲಿ ರಿಸ್ಕ್ ಇರುತ್ತೆ. ಎಸ್ಪೆಷಲಿ ನಾವು ಮನಿ ಮಾರ್ಕೆಟಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ಬಟ್ ರಿಟರ್ನ್ಸ್ ಅನ್ನೋದು ಸಹ ಕಮ್ಮಿ ಇರುತ್ತೆ. ಎಲ್ಲಿ ರಿಸ್ಕ್ ಕಮ್ಮಿ ಇರುತ್ತೋ ಅಲ್ಲಿ ರಿಟರ್ನ್ಸ್ ಕಮ್ಮಿ ಇರುತ್ತೆ, ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅಲ್ಲೇ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಬಟ್ ಇದರಲ್ಲಿ ಆ್ಯಸ್ ಕಂಪೇರ್ ಟು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ನಿಮ್ಮ ಒಂದು ದುಡ್ಡನ್ನು ಇಲ್ಲಿ ಪಾರ್ಕ್ ಮಾಡೋ ಮುಖಾಂತರ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ನಿಮಗೆ ಸೇವಿಂಗ್ಸ್ ಅಕೌಂಟಲ್ಲಿ ಸಮ್ವೇರ್ ಅರೌಂಡ್ 4%, 3 to 4% ಬರುತ್ತೆ. ಸೊ ಇದನ್ನು ನೀವು ಎತ್ಕೊಂಬಂದು ಈ ಒಂದು ಮನಿ ಮಾರ್ಕೆಟಲ್ಲಿ ನೀವೇನಾದರೂ ಪಾರ್ಕ್ ಮಾಡಿದ್ರೆ ಈ ಒಂದು ದುಡ್ಡನ್ನು, ನಿಮಗೆ ಅಲ್ಟಿಮೇಟ್ ರಿಟರ್ನ್ಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಈಗ ನೀವು ಮೋರ್ ದೆನ್ 5 lakhs ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಸಿಗೋದಿಲ್ಲ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ. ನೀವು FD ಮಾಡಿದ್ರು ಅದರಲ್ಲೂ ನಿಮಗೆ 5 lakhs, ಸಮ್ವೇರ್ ಅರೌಂಡ್ 5 lakhs ನಿಮಗೆ ಇನ್ಶೂರೆನ್ಸ್ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ರೀತಿಯಾದಂತಹ ಯಾವುದೇ ಸೇಫ್ಟಿ ನಿಮ್ಗೆ ಬ್ಯಾಂಕಲ್ಲೂ ಸಿಗೋದಿಲ್ಲ. ನಾವೇನು ನಂಬ್ತೀವಿ ಅಂದರೆ, ಏನೋ ಬ್ಯಾಂಕಲ್ಲಿದ್ದರೆ ದುಡ್ಡು ಸೇಫ್ ಅಂತ ನಂಬಿ ನಾವು ಬಿಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಇದು ಇರೋದಿಲ್ಲ. ಇಲ್ಲಿ ನಿಮಗೆ ಅದೇ ರೀತಿಯಾದಂತಹ ಸೆಕ್ಯೂರಿಟಿನೂ ಇರುತ್ತೆ, ನಿಮಗೆ ರಿಟರ್ನ್ಸು ಜಾಸ್ತಿ ಬರುತ್ತೆ. ನೀವು ಕನ್ಸಿಡ್ರೇಷನ್ ಮಾಡಬೇಕಾದಂಥದ್ದು ಈ ಫ್ಯಾಕ್ಟ್. ಮನಿ ಮಾರ್ಕೆಟ್ಗೆ ನಾವು ರಿಟೇಲರ್ಸ್ ಅಥವಾ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸೇಫ್ ಆಪ್ಷನ್, ಸಮ್ ಪೋರ್ಷನ್ನ ಸೇಫ್ ಆಪ್ಷನಲ್ಲಿ ಪಾರ್ಕ್ ಮಾಡೋಣ ಅನ್ನೋ ಒಂದು ಒಬ್ಬ ಇನ್ವೆಸ್ಟರ್ಗೆ ನನ್ನ ಒಂದು ಸಜೆಷನ್ ಏನಂದರೆ, ಇಲ್ಲಿ ನೀವು ಸೇಫ್ ಆಪ್ಷನ್ ಆಗಿ ಪಾರ್ಕ್ ಮಾಡ್ಬೋದು ನಿಮ್ಮ ದುಡ್ಡನ್ನು. ಲಿಕ್ವಿಡಿಟಿ ಇಂಪಾರ್ಟೆಂಟ್ ಇದರಲ್ಲೂ ಸಹ. ಲಿಕ್ವಿಡಿಟಿ ಅನ್ನೋದು ತುಂಬ ಚೆನ್ನಾಗಿರೋ ಮುಖಾಂತರನೇ ಎಲ್ಲರೂ ಬಿಗ್ ಪ್ಲೇಯರ್ಸ್ ಎಲ್ಲ ಇದರಲ್ಲಿ ಪ್ಲೇ ಮಾಡ್ತಿರೋದು. ಅದು ಆಲ್ಮೋಸ್ಟ್ ಪಬ್ಲಿಸಿಟಿ ಆಗಿಲ್ಲ ಇದು ರಿಲೇಟೆಡ್, ಮನಿ ಮಾರ್ಕೆಟ್ ರಿಲೇಟೆಡ್. ಈಗ ಮಾತ್ರ ಕೆಲವರು ಮಾತ್ರ ಅಂದರೆ ಗೊತ್ತಾಗ್ತಿದೆ. ಸೊ ಇದು ವಿಡಿಯೋನ ನೋಡ್ತಿರೋರು ಸಹ ಇದ್ರ ಬಗ್ಗೆ ತಿಳ್ಕೊಂಡು ಈಗ ನಿಮ್ಮ ದುಡ್ಡನ್ನು ಇಲ್ಲೂ ಸಹ ಪಾರ್ಕ್ ಮಾಡ್ಬೋದು. ಸೊ ಮೇಜರಾಗಿ ಡಿಸ್ಅಡ್ವಾಂಟೇಜಸ್ ಎಲ್ಲಿ ಬರುತ್ತಪ್ಪ ಅಂದರೆ, ಈ ಒಂದು ರಿಟರ್ನ್ಸ್ ರಿಲೇಟೆಡ್ ನಾವು ಕಂಪೇರ್ ಮಾಡಿಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ರಿಟರ್ನ್ಸ್ ಬರುತ್ತೆ, ಮ್ಯೂಚುವಲ್ ಫಂಡ್ಸಲ್ಲೂ ಬರುತ್ತೆ, ಲಾರ್ಜ್ ಕ್ಯಾಪ್, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲೂ ಬರುತ್ತೆ. ಆದರೆ ವೆನ್ ಮಾರ್ಕೆಟ್ ಫೆಲ್ ಡೌನ್ ಅಂದರೆ ಮಾರ್ಕೆಟ್ ಅನ್ನೋ ಫಾಲ್ ಆದರೆ, ಸೊ ಅದೇ ರೀಸನ್ದ ಹೇಳೋದು, ಒಂದು ಸ್ವಲ್ಪ ಸರ್ಟೈನ್ ಅಮೌಂಟನ್ನು ನಾವು ಸೇಫ್ ಸೈಡಲ್ಲೂ ಇಡಬೇಕು ಅಂತ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ FD ರಿಟರ್ನ್ಸ್ನು ಬೀಟ್ ಮಾಡಲ್ಲ, ರಿಟರ್ನ್ಸ್ ಆರ್ ಲಿಟಲ್ ಲೆಸ್ ಕಂಪೇರ್ ಟು ಎವ್ರಿಥಿಂಗ್. ಇದೆಲ್ಲ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಮಿಕ್ಸ್ ಆಗಿಬಿಡ್ತಿದೆ ಈ ಒಂದು ಡಿಸ್ಅಡ್ವಾಂಟೇಜಸ್ಸಲ್ಲಿ. ಯಾಕೆ ಅಂದರೆ ಈ ಅಡ್ವಾಂಟೇಜಲ್ಲೂ ಡಿಸ್ಅಡ್ವಾಂಟೇಜಲ್ಲೂ ಸಹ ಅಡ್ವಾಂಟೇಜಸ್ ಕಾಣಿಸ್ತಿದೆ. ಸೊ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್. ಈಗ ಈ ಒಂದು
ಮನಿ ಮಾರ್ಕೆಟ್ ರಿಲೇಟೆಡ್ ನಿಮಗೆ ಇನ್ಸ್ಟ್ರೂಮೆಂಟ್ಸ್ನ ನೇಮ್ ಮಾಡ್ತೀನಿ. ಕಮರ್ಷಿಯಲ್ ಪೇಪರ್ಸ್ ಇರುತ್ತೆ, ಕಾಲಮ್ ನೋಟಿಸ್ ಇರುತ್ತೆ, ಆಮೇಲೆ ನಿಮಗೆ ಟ್ರೆಜರಿ ಬಿಲ್ಸ್ ಇರುತ್ತೆ, GOI ಬಾಂಡ್ಸು ಸಹ ಇರುತ್ತೆ. ಕೆಲವು ಮ್ಯೂಚುವಲ್ ಫಂಡ್ಸಲ್ಲೂ ಕೆಲವು ಮ್ಯೂಚುವಲ್ ಫಂಡ್ಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದು ಸಮಯ ಪೋರ್ಷನ್ಸ್ ಅನ್ನೋದು ಈ ಒಂದು ಮನಿ ಮಾರ್ಕೆಟ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು. ಸೊ ಈ ಒಂದು ರೀತಿಯಾದಂತಹ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸು ಇದೆ ಮಾರ್ಕೆಟಲ್ಲಿ. ಸೊ ಇದರಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಾನು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ರಿಲೀಸ್ ಮಾಡ್ತೀನಿ. ವಿತ್ ರೆಕಮೆಂಡೇಷನ್ ಅಂದರೆ ಸಜೆಷನ್ಸನ್ನು ಸಹ ಕೊಡ್ತಿದ್ದೀನಿ. ಇನ್ವೆಸ್ಟ್ಮೆಂಟ್ ಸಜೆಷನ್, ಯಾವ ಫಂಡ್ಸು ಚೆನ್ನಾಗಿದೆ, ಯಾವುದ್ರ ಮುಖಾಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಾಟ್ಫಾರ್ಮ್ ಯಾವುದು, ಯಾವ ಥರ ನಾವು ಡೀಲ್ ಮಾಡಬೇಕು ಅನ್ನೋದು ನಾನು ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ಈ ಒಂದು ವಿಡಿಯೋ ನೋಡಿದಂತಹ ಎಲ್ಲ ನನ್ನ ವ್ಯೂವರ್ಸ್ಗೆ ನನ್ನ ಥ್ಯಾಂಕ್ಸನ್ನು ಹೇಳ್ತಾ, ಈ ಒಂದು ವಿಡಿಯೋನ ನೋಡಿ ನೀವು ಲೈಕ್ ಮಾಡಿದರೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಇನ್ವೆಸ್ಟ್ಮೆಂಟ್ ಸಜೆಷನ್ಸು, ಅದ್ರ ಜೊತೆಗೆ ಒಳ್ಳೆ ಮಾರ್ಕೆಟ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡು, ಮ್ಯೂಚುವಲ್ ಫಂಡ್ಸ್ ರಿಲೇಟೆಡು, ಬಿಸ್ನೆಸ್ ಕೇಸ್ ಸ್ಟಡೀಸು, ಅದ್ರ ಜೊತೆಗೆ ಸ್ಟಾರ್ಟಪ್ ರಿಲೇಟೆಡು ಥಿಂಗ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ. ಎಸ್ಪೆಷಲಿ ಇನ್ ಕನ್ನಡದಲ್ಲಿ. ಈ ಪ್ರಯತ್ನವನ್ನು ಕನ್ನಡದಲ್ಲಿ ಮಾಡ್ತಿರುವಂತಹ ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಬೂಸ್ಟ್ ಸಿಗುತ್ತೆ. ಒಳ್ಳೆ ರೀತಿಯ ಕಂಟೆಂಟು ಫರ್ದರ್ ನಮಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಿಮಗೆ ಈ ಒಂದು ಕಂಟೆಂಟ್ ಅನ್ನೋದು ಏನಾದರೂ ಇಷ್ಟ ಆಗಿದರೆ ಇನ್ನೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.